ಕನ್ನಡ ಚಿತ್ರಗಳು ಹೆಚ್ಚು ಹೆಚ್ಚು ನಿರ್ಮಾಣವಾಗಬೇಕು, ಚಿತ್ರರಂಗ ಬೆಳೆಯಬೇಕು, ಕನ್ನಡಿಗರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಬೇಕೆಂದು ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ಕೊಡಗಿನ ರೂಪಾ ಮೋಹನ್ ಸೃಷ್ಟಿ ಸಿನಿಮಾಸ್ ಲಾಂಛನದಲ್ಲಿ ನಿರ್ಮಾಣವಾಗ್ತಾ ಇರುವ ಜೇನುಬೇಲಿ ಚಿತ್ರದ ಚಿತ್ರೀಕರಣಕ್ಕೆ ಸೋಮೇಶ್ವರ ದೇವಾಲಯದಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಒಂದು ಸಿನಿಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸೋಮಾರಪೇಟೆಯ ಸೋಮೇಶ್ವರ ಟೆಂಪಲಲ್ಲಿ ಇದರ ಪ್ರಾರಂಭಿಕ ಪೂಜೆಯನ್ನು ಮಾಡಿದ್ದಾರೆ. ಪ್ರಮುಖರೇ ಈ ಚಿತ್ರವನ್ನು ಸೋಮಾರಪೇಟೆಯಲ್ಲಿ ಹುಟ್ಟಿ ಬೆಳೆದಂಥವರು ಪ್ರಾರಂಭ ಮಾಡ್ತೀರಿ ಅಂತ ವಿಚಾರ ಬಹಳ ಸಂತೋಷದ ವಿಚಾರ. ಅದರಲ್ಲೂ ಕೂಡ ಜೇನು ಬೇಲಿ ಯಾವ ರೀತಿ ತರ್ಕ ಅಂತ ನಮ್ಗೆ ಗೊತ್ತಿಲ್ಲ, ಆದರೂ ಕೂಡ ಜೇನು ಬೇಲಿ ತರುವಂಥ ಸಂದರ್ಭದಲ್ಲಿ ನನ್ನ ಒಂದು ಸಲಹೆ ಅಂತಂದರೆ ಈ ಹಾಡಿಗಳ ಸ್ವಲ್ಪ ಶೂಟಿಂಗನ್ನು ಕೂಡ ಮಾಡುವಂಥ ವ್ಯವಸ್ಥೆ ಮಾಡಿ ಅವರ ಕಸ್ಟಮ್ಸನ್ನು ಕೂಡ ಹೈಲೈಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾ ಹೆಮ್ಮರವಾಗಿ ಬೆಳೀಲಿ, ಅವರಿಗೆಲ್ಲರೂ ಕೂಡ ಇದರಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಎಲ್ಲ ಏರಿಯಾದಲ್ಲೂ ಕೂಡ ಕೊಡಬೇಕು. ಎಸ್ಪೆಷಲಿ ಕೊಡಗಿನಲ್ಲೇ ಜಾಸ್ತಿ ಮಾಡ್ತಾರೆ ಕೂಡ ಹೇಳಿದೆ. ಹಾಗಾಗಿ ಕೊಡಗಿನ ಜನತೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಆ ಸಿನಿಮಾ ಆದ ನಂತರ ಆ ಥಿಯೇಟ್ರ್ ಹೋಗಿ ನೋಡುವಂಥ ಕೆಲಸವನ್ನು ಎಲ್ಲರೂ ಮಾಡಲಿ. ನಿರ್ದೇಶಕಿ ನಿರ್ಮಾಪಕಿ ರೂಪಾ ಮೋಹನ್ ಮಾತನಾಡಿ, ಜೇನುಕುರುಬರ ಜೀವನ ಶೈಲಿ ಮತ್ತು ಅವರ ನೋವು ನಲಿವುಗಳ ಕಥೆಯಿಂದ ಕಲಾತ್ಮಕ ಸಿನಿಮಾವೊಂದ ನಿರ್ಮಾಣ ಮಾಡಲಾಗ್ತಾ ಇದೆ ಎಂದರು. ನಾನು ಮೂಲತಃ ಕೊಡಗಿನವಳೆ. ಮದುವೆ ಆದ ನಂತರ ನಾನು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ. ಸುಮಾರು 20 ವರ್ಷದಿಂದ ನಾನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ನನ್ನದೇ ಸ್ವಂತ ಕಲಾಶಾಲೆ ಇದೆ. ಅದರಲ್ಲಿ ನಾನು 15 ವರ್ಷದಿಂದ ಕೆಲಸ ಮಾಡ್ತಾ ನನಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ನನಗೆ ಆಸಕ್ತಿ ಬಂದಿದ್ದು. ಜೇನುಕುರುಬರು ಕಥೆಗಳನ್ನು ನಾನು ಓದ್ತಾ ಇದ್ದೆ ಮತ್ತು ಅವ್ರ ಜೊತೆ ನನಗೆ ಸ್ವಲ್ಪ ಸಣ್ಣದರಲ್ಲಿ ಒಡನಾಟ ಇತ್ತು. ಹಾಗಾಗಿ ನಾನು ಸೃಷ್ಟಿ ಸಿನಿಮಾಸ್ ಪ್ರೊಡಕ್ಷನ್ ಅಂತ ಹೇಳಿ ನಮ್ಮದೇ ಪ್ರೊಡಕ್ಷನ್ನ ಶುರು ಮಾಡಿ ಈಗ ಮೊದಲನೇ ಸಿನಿಮಾ ನಾನು ಜೇನುಬೇಲಿ ಅಂತ ಮಾಡ್ತಾ ಇದ್ದೀನಿ. ಇದ್ರ ಥೀಮ್ ಏನಂತಂದರೆ ಜೇನುಕುರುಬರು ಮಕ್ಕಳು ಓದಲ್ಲ, ಬೇಗ ಮದುವೆ ಆಗ್ತಾರೆ, ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದ್ದಾರೆ, ಕುಡಿತಾರೆ, ಮತ್ತು ಅವ್ರ ಲೈಫು 20 ಇಯರ್ಸಿಗೆ ಎಂಡ್ ಆಗ್ತಾ ಇದೆ. ಸೊ ಅವರಿಗೆ ನಮ್ಮ ಥರನೇ ಎಜುಕೇಷನ್ ಬೇಕು, ನಮ್ಮ ಥರನೇ ಶಿಕ್ಷಣ ಬೇಕು, ಎಲ್ಲರಿಗೂ ಶಿಕ್ಷಣ ಸಮಾನತೆ ಇರಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್ ಈ ಸಿನಿಮಾದು. ಸೊ ಇವತ್ತು ಇಲ್ಲಿ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಮುಹೂರ್ತ ಮಾಡ್ತಾ ಇದ್ದೀವಿ, ಎಲ್ಲರ ದೊಡ್ಡವರ ಸಮ್ಮುಖದಲ್ಲಿ. ನನಗೆ ತುಂಬ ಸಂತೋಷವಾಗಿದೆ. ಕಥೆ ಮತ್ತು ಚಿತ್ರಕಥೆ ಜೆಎಂ ಪ್ರಹ್ಲಾದ್, ಸಹಾಯಕ ನಿರ್ದೇಶನ ಶರತ್ ಬಿಳಿನೆಲೆ, ಛಾಯಾಗ್ರಹಣ ಸಂದೀಪ್ ಹೊಂದಾಳಿ, ಅದ್ವಿಕ್ ಸಂಗೀತ ನಿರ್ದೇಶನ ಮಾಡಲಿದ್ದಾರೆಂದರು. ಚಿತ್ರೀಕರಣ ಮುಹೂರ್ತ ಸಂದರ್ಭ ಮಾಜಿ ಎಂಎಲ್ಸಿ ಎಸ್ಜಿ ಮೇದಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.